ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇವತ್ತಿನ ಸಭೆಯಲ್ಲಿ ಕೆಲವು ಸಲಹೆಗಳನ್ನು ಸೂಚನೆಗಳನ್ನು ತಮ್ಮ ಪಕ್ಷದ ಶಾಸಕರಿಗೆ ಮುಖ್ಯಮಂತ್ರಿಗಳು ಕೊಡಲಿದ್ದಾರೆ. ಸಿಎಲ್ಪಿ ಮೀಟಿಂಗ್ ಕರೆದಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು. ಯಾಕಂದರೆ ಈಗ ಸದನ ಕಾವಿರುವಂಥ ಚರ್ಚೆ, ಹಾಗಾಗಿ ಏನೆಲ್ಲ ಡಿಫೆಂಡ್ ಮಾಡಿಕೊಳ್ಬೇಕು ಅನ್ನೋದು, ಪ್ರಸಕ್ತ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ, ವಿರೋಧ ಪಕ್ಷಗಳಿಗೆ ಹೇಗೆ ಚಾಟಿ ಬೀಸಬೇಕು, ಅವರಿಗೆ ಕೌಂಟರ್ ಹೇಗೆ ಕೊಡಬೇಕು, ಅವರು ಅಟ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ನಾವು ಹೇಗೂ ಎದುರು ಉತ್ತರ ಕೊಡಬೇಕು, ಈ ಎಲ್ಲ ಕೆಲವು ಸೂಚನೆಗಳನ್ನು ಸಲಹೆಗಳನ್ನು ಸಿದ್ದರಾಮಯ್ಯನವರು ಶಾಸಕರಿಗೆ ಕೊಡಲಿದ್ದಾರೆ. ಪ್ರತಿಪಕ್ಷಗಳು ಧ್ವನಿ ಎತ್ತದಂತೆ ತಡೆಯುವ ಬಗ್ಗೆ ಸೂಚನೆ ಕೊಡ್ತಾರೆ. ಇದರ ಜೊತೆಗೆ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ. ತಮ್ಮ ಕ್ಷೇತ್ರಗಳಿಗೆ ವಿಶೇಷ ಯೋಜನೆ ನೀಡಿಲ್ಲ ಅನ್ನುವಂಥ ಒಂದು ಆರೋಪ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಹೀಗಾಗಿ ಅಂತಹ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದು, ಅವರಿಗೆ ವಿಶೇಷವಾದಂಥ ಪ್ಯಾಕೇಜ್ ಘೋಷಣೆ ಮಾಡೋದ್ರ ಮೂಲಕ ಮತ್ತಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮುಖ್ಯಮಂತ್ರಿಗಳದ್ದಾಗಿದೆ. ಯಾಕೆಂದರೆ ಗ್ಯಾರಂಟಿಗಳಿಗೆ 52,000 ಕೋಟಿ ಹೋಗ್ತಾ ಇದೆ, ಉಳಿದಂಥ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅನ್ನುವಂಥ ಸಮಸ್ಯೆ ಕಾಡ್ತಾ ಇದೆ. ಇದನ್ನು ಕೂಡ ಮುಖ್ಯಮಂತ್ರಿಗಳು ಬಗೆಹರಿಸಬೇಕಾಗಿದೆ. ಈಗ ಶಾಸಕರನ್ನು ಕೂಡ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರದ್ದೇನೇನು ಸಮಸ್ಯೆ ಇದೆಯೋ ಅವ್ರ ಕ್ಷೇತ್ರದ್ದು ಅದನ್ನು ಕೇಳೋದಾಗಿರ್ಬೋದು. ಜೊತೆಗೆ ವಿರೋಧ ಪಕ್ಷಗಳು ಸರ್ಕಾರದ ಮೇಲೆ ಏನಾದರೂ ಸವಾರಿ ಮಾಡಲಿಕ್ಕೆ ಬಂದರೆ ಅವ್ರನ್ನ ಹೆಂಗೆ ತಡಿಬೇಕು, ಯಾವುದಕ್ಕೆ ಹೇಗೆ ಉತ್ತರ ಕೊಡಬೇಕು. ಈಗ ಇಲಾಖಾವಾರು ಸಂಬಂಧಪಟ್ಟಂತೆ ಯಾವುದೋ ಒಂದು ಇಲಾಖೆಯಲ್ಲಿ ಏನೋ ಒಂದು ಹಗರಣದ ಆರೋಪ ಅಥವಾ ಅಲ್ಲಿ ಕೆಲಸಗಳಾಗದೇ ಇರೋದು, ಶಾಸಕರುಗಳಿಗೆ ತಾರತಮ್ಯ ಮಾಡ್ತಾ ಇರೋದು, ಈ ಬಗ್ಗೆ ಪ್ರಶ್ನೆಯನ್ನು ಎತ್ತಿದಾಗ ವಿರೋಧ ಪಕ್ಷಗಳು ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು, ಈ ಎಲ್ಲದರ ಬಗ್ಗೆ ಒಂದು ರೀತಿ ಪಾಠವನ್ನು ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಇವತ್ತಿನ ಸದನ ಕದನ ಏರ್ಪಡುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾವ ವಿಷಯಗಳಿಗೆ ಸ್ಪೀಕರ್ ಅವಕಾಶವನ್ನು ಕೊಡಬಹುದು? ಅದರಲ್ಲೂ ಈ ಕಾನೂನು ಸುವ್ಯವಸ್ಥೆ ಬಗ್ಗೆ ವಿರೋಧ ಪಕ್ಷಗಳಿಗೆ ಸಾಕಷ್ಟು ಅಸ್ತ್ರ ಸಿಕ್ಕಿದೆ. ಹಾಗಾಗಿ ಸರ್ಕಾರವನ್ನು ಹಣಿಯುವಂಥ ಪ್ಲ್ಯಾನ್ ಹೇಗಿದೆ ಮತ್ತು ಅದಕ್ಕೆ ಡಿಫೆಂಡ್ ಮಾಡಿಕೊಳ್ಳುವಂಥ ತಯಾರಿನ ಸರ್ಕಾರ ಹೇಗೆ ಮಾಡಿಕೊಂಡಿದೆ ಮತ್ತು CLP ಮೀಟಿಂಗ್ನಲ್ಲಿ ಚರ್ಚೆಗಳೇನಾಗ್ಬೋದು ಅನ್ನೋದು? ಪ್ರಭು, ಇವತ್ತು 2ನೇ ವಾರಕ್ಕೆ ಕಾಲಿಟ್ಟಿದೆ ವಿಧಾನಸಭೆ ವಿಧಾನ ಪರಿಷತ್ ಕಲಾಪಗಳು. ರಾಜ್ಯ ಇಲ್ಲಿಯವರೆಗೆ ರಾಜ್ಯಪಾಲರ ಭಾಷಣದ ಮೇಲೆ 3 ದಿನಗಳ ಕಾಲ ಚರ್ಚೆ ಆಗಿತ್ತು. ಇವತ್ತು ಸದನದಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ಏನ್ ನಡೆಯಿತು ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡಲಿದ್ದಾರೆ. ಆ ಸಂದರ್ಭದಲ್ಲಿ ಸ್ವಲ್ಪ ಗದ್ದಲ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ರಾಜ್ಯಪಾಲರ ಬಾಯಿಂದ ನೀವು ಸುಳ್ಳುಗಳನ್ನ ಹೇಳಿಸಿದ್ದೀರಿ, ಯಾವುದೇ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿರ್ಲಿಲ್ಲ. ಪ್ರತಿಯೊಂದನ್ನು ಕೂಡ ಅವರ ಬಾಯಿಂದ ಸುಳ್ಳು ಹೇಳಿಸುವ ಮೂಲಕ ಸರ್ಕಾರ ಜನರಿಗೆ ವಂಚನೆಯನ್ನ ಮಾಡಿದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತ ಸಾಧ್ಯತೆಗಳಿದೆ. ಅದರ ಜೊತೆಗೆ ಇವತ್ತಿನಿಂದ ಈಗ ಬಜೆಟ್ ಮಂಡನೆ ಆಗಿರೋದ್ರಿಂದ ಬಜೆಟ್ ಮೇಲೆ ಚರ್ಚೆಗಳು ನಡೆಯಬೇಕಾಗತ್ತೆ. ಇನ್ನ 3 ದಿನಗಳ ಕಾಲ ಬಜೆಟ್ ಮೇಲೆ ಚರ್ಚೆಗಳಾಗತ್ತೆ. ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಹಣವನ್ನ ಕೊಡಲಾಗಿದೆ, ಯಾವ ಸಮುದಾಯಗಳಿಗೆ ಎಷ್ಟು ಹಣವನ್ನ ಮೀಸಲಿಡಲಾಗಿದೆ, ನೀರಾವರಿ ಯೋಜನೆಗಳಿಗೆ ಎಷ್ಟು, SCP TSP ಹಣವನ್ನ ಎಷ್ಟಿದೆ, ಇದರ ಬಗ್ಗೆ ಚರ್ಚೆಗಳಾಗತ್ತೆ. ಆ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಇಂದಿನ ಅಂಕಿಅಂಶಗಳನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ರಾಜ್ಯಪಾಲರ ಬಾಯಿಂದಲೂ ಕೂಡ ನೀವು ಸುಳ್ಳುಗಳನ್ನ ಹೇಳಿಸಿದ್ದೀರಿ, ಹಾಗೆ ಬಜೆಟ್ ನಲ್ಲೂ ಕೂಡ ಯಾವುದನ್ನು ಕೂಡ ಹೊಸದನ್ನ ಕೊಟ್ಟಿಲ್ಲ, ಇರುವುದನ್ನೇ ತೇಪೆ ಹಾಕಿದ್ದೀರಿ ಅನ್ನುವಂತ ಆರೋಪಗಳನ್ನ ಮಾಡಿ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡುವಂತ ಸಾಧ್ಯತೆಗಳಿದೆ. ಇದರ ಜೊತೆಗೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಈಗಾಗಲೇ ಪ್ರತಿದಿನ ನಿರಂತರವಾಗಿ ಬಿಜೆಪಿ ಆರೋಪವನ್ನ ಮಾಡ್ತಾನೆ ಇದೆ. ಬೀದರ್ ಬ್ಯಾಂಕ್ ರಾಬರಿ ಪ್ರಕರಣ ಇರ್ಬೋದು, ಮಂಗಳೂರು ಬ್ಯಾಂಕ್ ದರೋಡೆ ಪ್ರಕರಣ ಇರ್ಬೋದು, ಮೈಸೂರು ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ನಡೆದಂತಹ ಅಟ್ಯಾಕ್ ಇರ್ಬೋದು, ಈ ಎಲ್ಲದರಲ್ಲೂ ಕೂಡ ಸರ್ಕಾರ ಒಂದು ಕಡೆ ವಿಫಲವಾಗಿದೆ, ಕಾನೂನು ಸುವ್ಯವಸ್ಥೆ ಸರಿ ದಾರಿಯಲ್ಲಿ ನಡೀತಾ ಇಲ್ಲ, ಅಸಮರ್ಥವಾಗಿದೆ ಅನ್ನುವಂತ ಆರೋಪಗಳಿದ್ದು, ಇದರ ಜೊತೆಗೆ ಈಗ ಕೊಪ್ಪಳದ ಅತ್ಯಾಚಾರ ಪ್ರಕರಣ ಕೂಡ, ಗ್ಯಾಂಗ್ ರೇಪ್ ಪ್ರಕರಣ ಕೂಡ ಈಗ ಬೆಳಕು ಹಾಕೊಂಡಿದೆ. ಈ ವಿಚಾರವನ್ನು ಕೂಡ ಮುಂದಿಟ್ಕೊಂಡು ಇವತ್ತು ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಅಟ್ಯಾಕ್ ಅನ್ನ ಮಾಡ್ಲಿವೆ. ಈ ಸಂದರ್ಭದಲ್ಲಿ ಸದ್ದುಗದ್ದಲ ಆಗುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಆಡಳಿತ ಪಕ್ಷದಿಂದಲೂ ಕೂಡ ಸಮರ್ಥವಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಪ್ರತಿಪಕ್ಷಗಳು ಯಾವ ರೀತಿಯಾಗಿ
ನಮ್ಮನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿ ವಿಚಾರವನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡ್ತವೆ. ಅದಕ್ಕೆ ಪೂರಕವಾಗಿ ನಾವು ಕೂಡ ತಿರುಗೇಟನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಆಡಳಿತ ಪಕ್ಷದಿಂದಲೂ ಕೂಡ ಮಾಡ್ಕೊಳ್ಳಲಾಗಿದೆ. ಇದರ ಜೊತೆಗೆ ಇವತ್ತು ಸಂಜೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಪ್ರಮುಖವಾಗಿ ಈ ಬಜೆಟ್ ಮೇಲಿನ ಚರ್ಚೆಗಳು ಆಗ್ತಾ ಇರೋದ್ರಿಂದ ಕಾನೂನು ಸುವ್ಯವಸ್ಥೆಯ ವಿಚಾರ ಮುಂದಿಟ್ಕೊಂಡು ಪ್ರತಿಪಕ್ಷಗಳು ಸರ್ಕಾರವನ್ನ ಡ್ಯಾಮೇಜ್ ಮಾಡೋದಕ್ಕೆ ಹೋಗಬಹುದು ಅನ್ನುವಂತ ಕಾರಣಕ್ಕೆ ಯಾವ ರೀತಿಯಾಗಿ ಸನ್ನದ್ಧತೆಯನ್ನ ಮಾಡ್ಕೊಳ್ಬೇಕು, ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಮತ್ತೆ ಆ ಪ್ರತಿಪಕ್ಷಗಳ ಬಾಯಿಯನ್ನ ಯಾವ ರೀತಿಯಾಗಿ ಮುಚ್ಚಬೇಕು, ಈ ನಿಟ್ಟಿನಲ್ಲಿ ಶಾಸಕರಿಗೆ ಸಲಹೆ ಮತ್ತೆ ಸೂಚನೆಗಳನ್ನ ಮುಖ್ಯಮಂತ್ರಿಗಳು ಕೊಡ್ಲಿದ್ದಾರೆ. ಅದರ ಜೊತೆಗೆ ಬಜೆಟ್ ಅನುದಾನದ ವಿಚಾರದಲ್ಲಿ ಕೆಲವು ಕ್ಷೇತ್ರಗಳಿಗೆ ಅನ್ಯಾಯ ಆಗಿದೆ, ಯೋಜನೆಗಳಿಗೆ ಅನುದಾನವನ್ನ ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನಗಳು ಕೂಡ ಕೆಲವರಲ್ಲಿ ಇದೆ. ಹಾಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.